ಒಂದು ಫೇಸ್ ವ್ಯಾಲ್ಯೂ ಒಬ್ಬ ಕ್ಯಾರೆಕ್ಟರ್ನ ಮನುಷ್ಯನೇ ತಗೊಳ್ಳೋಣ ಆಯ್ತಾ. ಇವಾಗ ಲೈಫ್ ನಲ್ಲೇ ಒಬ್ರು ಒಂದು ರೀತಿ ಇದ್ದಾರೆ ಅಂತಂದ್ರೆ ಓಕೆ, ನಾವು ಅದರಲ್ಲೇ ನಾವು ಅವನನ್ನ ಮೆಷರ್ ಮಾಡ್ಬಿಟ್ಟು ಮಾರ್ಕ್ಸ್ ಕೊಟ್ಬಿಡ್ತೀವಿ. ಅಂದ್ರೆ ಓಕೆ, ಇವ್ನು ಹಿಂಗ್ ಕಿರ್ಚಾಡ್ತಿದ್ದಾನೆ, ಇವ್ನು ಹಿಂಗ್ ಇಲ್ ಟ್ರೀಟ್ ಮಾಡ್ತಿದ್ದಾನೆ, ಈ ತರ ಆಡ್ತಿದ್ದಾನೆ, ಆ ತರ ಆಡ್ತಿದ್ದಾನೆ, ಅವ್ನು ಸರಿ ಇಲ್ಲ, 5/10 ಕೊಟ್ಬಿಟ್ಟು ಫೇಲ್ ಮಾಡಿಸ್ಬಿಡ್ತೀವಿ ಅವ್ನ ಎಕ್ಸಾಮ್ ನಲ್ಲಿ. ಇವಾಗ ನಾವು ಒಂದು ಮೆಚೋರ್ಡ್ ಆಗಿ ನೋಡೋಣ, ಅವ್ನು ಯಾಕೆ ಈ ತರ ಆಡ್ತಿದ್ದಾನೆ ಅಂತ. ಇವಾಗ ಯೂಶಲಿ ಬಿಸ್ನೆಸ್ ನಲ್ಲಿ ಒಂದು ಪ್ರಾಡಕ್ಟ್ ಮಾಡಬೇಕು ಅಂದ್ರೆ 5 ವೈಸ್ ಅಂತ ಇರುತ್ತೆ, WHY. ಸೊ ವೈ ಅಂತ. ಸೊ ಅದನ್ನ ನಾವು ಅದೇ ಕಾನ್ಸೆಪ್ಟ್ ನ ಒಬ್ಬ ಮನುಷ್ಯನ ಮೇಲೂ ಹಾಕ್ಬೇಕಾಗತ್ತೆ. ಇವ್ನು ಯಾಕೆ ಈ ತರ ಆಡ್ತಿದ್ದಾನೆ, ಏನಕ್ಕೆ ಅದು ಹಿಂಗಾಯ್ತು, ಓಕೆ ಅವ್ನು ಈ ತರ ರಿಯಾಕ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ಒಳಗಡೆ ಹೋಗಿ ನೋಡಿದಾಗ ನಿಮಗೆ ಒಂದು ಕೋರ್ ಪ್ರಾಬ್ಲಮ್ ಗೊತ್ತಾಗತ್ತೆ. ಇದರಲ್ಲಿ ಕೋರ್ ಪ್ರಾಬ್ಲಮ್ ಏನು ಹೇಳಿ, ಇವನು ಎಂಥ ಮಗ ಗೊತ್ತಾ, ಇವನ್ಗೆ ಫ್ರೀಡಮ್ಮೇ ಕೊಡದೆ ಬೆಳೆಸಿರುವಂಥ ಮಗ. ಇವಾಗ ನಾನು ತಾಂಡ ಪರವಾಗಿ ಮಾತಾಡಲೇಬೇಕು, ಯಾಕಂದ್ರೆ ನಾನು ಈ ಕ್ಯಾರೆಕ್ಟರ್ನಲ್ಲಿ ಜೀವನ ಮಾಡಿ ನಾನು ತುಂಬಾ ಲೇಯರ್ಸ್ ಒಳಗಡೆ ಹೋಗಿದ್ದೀನಿ, ಆ ಸಬ್ ಕಾನ್ಶಿಯಸ್ ಲೇಯರ್ಸ್ ಹೋಗಿದ್ದೀನಿ. ಸೊ ಇವಾಗ ಆ ಸಬ್ ಕಾನ್ಶಿಯಸ್ ಕೋರ್ ಲೇಯರ್ ನಲ್ಲಿ ನೀವು ನೋಡಿದ್ರೆ ಈ ಮನುಷ್ಯಂಗೆ ಪಾಪ ಅಂದ್ರೆ ಅವ್ನು ಎಲ್ಲ ಮಾಡಿದಾನೆ, ಚೆನ್ನಾಗಿ ಕಷ್ಟಪಟ್ಟು ಓದಿದಾನೆ ಆಯ್ತಾ, ಅಪ್ಪ ಅಮ್ಮ ಹೇಳಿದ ಮಾತು ಕೇಳಿದಾನೆ, ಅವ್ನಿಗೊಂದು 5% ಫ್ರೀಡಮ್ ಬೇಕಾಗಿತ್ತು ತಾನೆ. ಯಾರೇ ಆಗಿರ್ಲಿ, ಒಬ್ಬ ಹ್ಯೂಮನ್ ಬೀಯಿಂಗ್ಗೆ ಮೇಯ್ನು ಲೈಫ್ನಲ್ಲಿ ಬೇಕಾಗಿರೋದು ದುಡ್ಡು, ಆಸ್ತಿ, ಫೇಮು ಏನೂ ಅಲ್ಲ, ಫ್ರೀಡಮ್ ಆಫ್ ಲೈಫ್ ಅಷ್ಟೇ. ಫ್ರೀಡಮ್ ಆಫ್ ಮೇಕಿಂಗ್ ಹಿಸ್ ಓನ್ ಡಿಸಿಷನ್ ಅಷ್ಟೇ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗತ್ತೆ. ತಾಂಡವ್ಗೆ ಪಾಪ ಅದೇ ಆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಬ್ಬ ಬೇಕಾಗಿರೋದೇ ಸಿಕ್ಕಿಲ್ಲ, ಅದನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಸೊ ಈ ಥರ ಸಿಚುವೇಶನಲ್ಲಿ ಇರೋವಾಗ ಅವಾಗ ಏನಾಗುತ್ತೆ, ಪರ್ಸ್ನಾಲಿಟೀಸ್ ಒಂಥರ ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೆಲ್ಲ. ಅದು ಆ ಫ್ರಸ್ಟ್ರೇಷನ್ನಲ್ಲಿ ಆ ಒಳ್ಳೆ ಪರ್ಸ್ನಾಲಿಟಿ ಅದೊಂಥರ ಏನು ಹೇಳಬೇಕು, ಈ ವಿಷ ಹಾಕ್ದಾಗ ಆ ಹಾಲು ಹೆಂಗೆ ಬ್ಲ್ಯಾಕ್ ಆಗ್ತಾ ಹೋಗುತ್ತಲ್ವಾ. ಸೊ ಈ ರೆಸ್ಟ್ರಿಕ್ಷನಿಂದ ಅವ್ನು ಹಂಗಾಗಿರೋದು. ಅವನ ವರ್ಡ್ತನ, ಅವನ್ಗೆ ಆ ಹೇಟು, ಆ್ಯಂಗರು, ಆ ರೂಡ್ನೆಸ್ಸು ಇದೆಲ್ಲ ಬಂದಿರೋದಕ್ಕೆ ಕೋರ್ ಪ್ರಾಬ್ಲಮ್ಮು ಅವ್ರ ತಂದೆ ತಾಯಿ ಅಂತಾನೆ ಹೇಳ್ಬೋದಲ್ವಾ. ಎಕ್ಸಾಕ್ಟ್ಲಿ, ತಾಯಿ. ಸೊ ಎಸ್, ಹೌದು. ಅಂದ್ರೆ ಇವನ್ ರಿಯಾಕ್ಷನ್ ಇಂದ ಅಂದ್ರೆ ಭಾಗ್ಯ ಯಾಕೆ ರಿಸೀವಿಂಗ್ ಎಂಡ್ ಅಲ್ಲಿ ಇರಬೇಕು ಅನ್ನೋದು ತಪ್ಪು. ಬಟ್ ಬರೀ ತಾಂಡವನೇ ನೀವು ಕನ್ಸಿಡರ್ ಮಾಡಿದ್ರೆ ಇವನ್ ಆಗಿರೋದಕ್ಕೆ ಕಾರಣ ಇದು ತಪ್ಪು ಸರಿ ಅಂತಲ್ಲ, ಇದು ಆಕ್ಚುಲಿ ಅಪ್ಬ್ರಿಂಗಿಂಗ್ ಪ್ರಾಬ್ಲಮ್ ಇದು. ಎಸ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೆಳೆದ ಮೇಲೆ ಮೆಚುರಿಟಿ ಇರಬೇಕಾಗಿತ್ತು ಆಯ್ತಾ. ಬೆಳೀತಾ ಒಂದೊಂದ್ಸಲ ನಮಗೆ ಸಬ್ ಕಾನ್ಷಿಯಸ್ ಆಗಿ ಒಂದೊಂದು ಪರ್ಸನಾಲಿಟಿ ನಮ್ಮಲ್ಲೇ ಬಂದ್ಬಿಡೋದು, ನಮ್ಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅದು ಬಂದಿದೆ ಅಂದಿದ ತಕ್ಷಣ ಅದನ್ನ ಅಕ್ನಾಲೇಜ್ ಮಾಡ್ಬಿಟ್ಟು ನಾವು ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ಮೇ ಬಿ ಅಲ್ಲಿ ಎಡವಿರೋದು ತಾಂಡವ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅವನ್ನೇ ಕರೆಕ್ಟ್ ಮಾಡಿಕೊಂಡು ಆ ಮದುವೆ ಟೈಮ್ನಲ್ಲಿ ಅವನು ನಿಂತ್ಕೋಬೇಕಾಗಿತ್ತು. ಅವನು ನಿಂತ್ಕೊಂಡು, ಇಲ್ಲಮ್ಮ ನಾನು ಇವಳನ್ನ ಮದುವೆ ಆಗಲ್ಲ ಅಂತ ನಿಂತ್ಕೊಂಡು ಅವನು ಡಿಫೆಂಡ್ ಮಾಡ್ಕೋಬೇಕಾಗಿತ್ತು. ಬಟ್ ಅವ್ನು ಮಾಡಲಿಲ್ಲ. ಅದರಿಂದ ಏನಾಯಿತು, ಇವಾಗ ಅವನು ಒಂಥರ ವಿಕ್ಟಿಮ್ಮಿಂದ ವಿಕ್ಟಿಮೈಸ್ ಮಾಡೋ ಒಂದು ಪೊಸಿಷನ್ಗೆ ಬಂದ್ಬಿಟ್ಟ. ಅಂದರೆ ಯಾರನ್ನ ವಿಕ್ಟಿಮೈಸ್ ಮಾಡ್ತಿದ್ದೆ ಅಂದರೆ ಭಾಗ್ಯನ. ಸೊ ಒಳ್ಳೆಯವನು ಪಾಪ ಒಳ್ಳೆಯವನು ಆಗ್ಬೋದಾಗಿತ್ತು, ಬಟ್ ಆ ಮೂಮೆಂಟಲ್ಲಿ ಎಡವ್ಬಿಟ್ಟ. ಪಾಪ ಭಾಗ್ಯಂಗೆ ಆ ಕಷ್ಟ ಕೊಡ್ತಾ ಇದ್ದಾನೆ. ಸೊ ಭಾಗ್ಯನ ಬ್ಲೇಮ್ ಮಾಡೋಕ್ಕೆ ಆಗಲ್ಲ, ಪಾಪ ಅವಳು ಇರೋದು ಆ ಪರ್ಸನಾಲಿಟಿ. ಅವಳು ಯಾಕೆ ಚೇಂಜ್ ಆಗಬೇಕು ತಾಂಡವಗೋಸ್ಕರ, ಅಲ್ವಾ. ಸೊ ಇದು ನಾನು ಸುದರ್ಶನಾಗಿ ಹೇಳ್ತಾ ಇದ್ದೀನಿ. ಸೊ ಯಾರಿಗೋಸ್ಕರ ಯಾಕೆ ಚೇಂಜ್ ಆಗಬೇಕು, ಯು ಹ್ಯಾವ್ ಟು ಅಕ್ಸೆಪ್ಟ್ ದೆಮ್ ದ ವೇ ದೇ ಆರ್ ಅಷ್ಟೇ. ಕರೆಕ್ಟು. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ನ ನಾವು ಇಲ್ಲ ನೀನು ನನ್ನ ಎಕ್ಸ್ಪೆಕ್ಟೇಷನ್ ಥರನೇ ಇರಬೇಕು ಅನ್ನೋದು ಅದು ನ್ಯಾಚುರಲ್ಲು. ಬಟ್ ಎಲ್ಲೋ ಒಂದು ಕಡೆ ನಾವು ಒಂದು ಮಿಡಲ್ ಗ್ರೌಂಡಿಗೆ ಬಂದ್ಬಿಟ್ಟು ನಾವು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ ಎಲ್ಲ ರಿಲೇಷನ್ಶಿಪ್ನಲ್ಲೂ. ಮೇ ಬಿ ಇವನ್ಗದು ಆಗ್ತಾನೇ ಇಲ್ಲ. ಆಮೇಲೆ ಹೇಳಿದ್ನಲ್ಲ, ಆ ಕೋರ್ ಫ್ರಸ್ಟ್ರೇಷನ್ನು ಅವ್ನ ಪರ್ಸ್ನಾಲಿಟಿನ ಟೇಕ್ ಓವರ್ ಮಾಡಿಬಿಟ್ಟಿದೆ. ಅವನು ಅದನ್ನು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ. ಸೊ ಅವನು ಬೇರೆ ಒಂದು ನಾಗವಲ್ಲಿ ಕಂಟ್ರೋಲ್ನಲ್ಲಿ ಇದ್ದಾನೆ. ಗಂಗಾ ನಾಗವಲ್ಲಿ ಆದಾಗ ಹೇಗೆ ಗಂಗಾ ಆಡ್ತಿದ್ಲೋ ಇವನು ಒಂಥರ ನಾಗವಲ್ಲಿ ಆಗ್ಬಿಟ್ಟಿದ್ದಾನೆ. ಬಟ್ ಸೊಸೈಟಿಲಿ ಈ ತರದೊಂದು ಪರ್ಸನಾಲಿಟಿಗಳು ತುಂಬಾ ಜನರನ್ನ ನಾವು ನೋಡಿರ್ತೀವಿ ಅಲ್ವಾ. ಅಂದ್ರೆ ಹೆಂಡತಿ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗ್ಬೇಕು ಅನ್ನೋಂತ ಒಂದು ಪರ್ಸನಾಲಿಟಿ ಕೂಡ ಇದೆ, ಮುಂದೆ ಬಂದ್ ಮಾತಾಡ್ಬಾರ್ದು ಅಂತ. ಇನ್ನು ಕೆಲವರು ಹೆಂಡತಿ ಮಾಡರ್ನ್ ಆಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ಅವಳಿಗೆ ಏನಿರ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಲ್ಲ. ಹೌದೌದು, ಅದಿದೆ. ಬಟ್ ಟು ಬಿ ಆನೆಸ್ಟ್, ಐ ಥಿಂಕ್ ಕರೆಂಟ್ ಜನರೇಷನ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ಸ್ವಲ್ಪ ಓಲ್ಡರ್, ಐ ಥಿಂಕ್ ಒಂದು 80s ಜನರೇಷನ್ ತುಂಬಾ ಈ ತರ ಇದ್ರು. ಐ ಥಿಂಕ್ ಇವಾಗ ಬಂದಿರೋ ಲೈಕ್ ಯಂಗರ್ ಜನರೇಷನ್ ಕಪಲ್ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಅಂಡರ್ಸ್ಟ್ಯಾಂಡ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿರೋ ಲೈಫ್ ಸರ್ಕಲ್ನಲ್ಲಿ ನನ್ನ ನಾಲೆಡ್ಜ್ ಲಿಮಿಟೆಡ್ ಆಗಿರುತ್ತೆ. ನನಗೆ ವರ್ಲ್ಡ್ ನಾಲೆಡ್ಜ್ ಮಾತಾಡೋಷ್ಟು ದೊಡ್ಡವನೇನಲ್ಲ, ಬುದ್ಧಿವಂತನೂ ಅಲ್ಲ, ದಡ್ಡ. ಸೊ ಇರಷ್ಟು ನಾಲೆಡ್ಜ್ ಕೆಪಾಸಿಟಿನಲ್ಲಿ ನಾನು ಹೇಳಬೇಕಾಗಿರೋದು ಕರೆಂಟ್ ಜನರೇಷನ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನೋಡಿ, ಇವಾಗ ಹುಡುಗರೆಲ್ಲರೂ ಲೈಕ್ ಸಪೋರ್ಟ್ ಮಾಡ್ತಿದ್ದಾರೆ ಹೆಂಡ್ತೀರ್ನ ಅವ್ರ ಕರಿಯರ್ಸ್ಗೋಸ್ಕರ. ಸೊ ಫ್ರೀಡಮ್ ಇದೆ, ಆ ಥರದ್ದೆಲ್ಲ ಇದೆ. ಇದೊಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಹಸ್ಬೆಂಡ್ಸ್ ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ.
ಓಕೆ ಸ್ವಲ್ಪ ಲೈಕ್ ಆ 80s ಅರ್ಲಿ 90s ಜನರೇಷನ್ ನನ್ನ ಹಸ್ಬೆಂಡ್ಸ್ ತರ ಈ ತಾಂಡವ್ ಕ್ಯಾರೆಕ್ಟರ್ ಇರ್ತಾರೆ, ಪಾಸಿಟಿವ್ನೆಸ್ ಆ ತರದ ಗುಣಗಳನ್ನೆಲ್ಲ ಕೇಳಿದೀನಿ ನಾನು. ಕೇಳಿರ್ತಾರೆ. ಅದೇ ಗೊತ್ತು, ಡೆಫಿನೆಟ್ಲಿ ಇದ್ದೇ ಇರ್ತಾರೆ ಆಯ್ತಾ. ಇದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋದು ನನ್ನ ಪ್ರಕಾರ ಇದೆಲ್ಲ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ಸ್. ಒಬ್ಬ ಗಂಡಸಿಗೆ ಆ ಇನ್ಸೆಕ್ಯೂರಿಟಿ ತುಂಬ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಇವಾಗ ನನ್ನ ಹೆಂಡತಿ ನನಗಿಂತ ಸಕ್ಸಸ್ಫುಲ್ ಆದರೆ ಅವಳು ನನ್ನ ಲೈಫನ್ನೇ ಟೇಕ್ ಓವರ್ ಮಾಡ್ಬಿಡ್ತಾಳ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಇರತ್ತೆ. ನನಗೆ ಯಾವಾಗ್ಲೂ ಅನ್ಸೋದು, ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ನೀವು ಮತ್ತೆ ನಿಮ್ಮ ವೈಫ್ ಸಂಗೀತಾ ಭಟ್ ಅವರು ಮಾಡಿದ್ರಿ, ಅವಾಗ ಲವರ್ಸ್ ಆಗಿದ್ರಿ. ಸೊ ಅದಾದ ನಂತರದಲ್ಲಿ ಸಂಗೀತಾ ಭಟ್ ಅವರಿಗೆ ಒಂದಷ್ಟು ಸಕ್ಸಸ್ ಸಿಕ್ತು, ಅವ್ರು ಧನಂಜಯ್ ಜೊತೆ ಎಲ್ಲ ಆಕ್ಟ್ ಮಾಡಿದ್ರು, ಒಳ್ಳೆ ನೇಮ್ ಇತ್ತು, ಎಲ್ಲ ಇತ್ತು. ನೀವು ನಿಮ್ ಫೀಲ್ಡ್ ಅಲ್ಲೇ ಒಂದಷ್ಟು ವರ್ಕ್ ಮಾಡಿದ್ರಿ, ಥಿಯೇಟ್ರಿಗೆ ಬಂದ್ರಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದ್ರಿ. ಸೊ ಆ ಫೇಮು ನಿಮ್ ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿತ್ತು? ಅಂದ್ರೆ ಯಾವತ್ತು ಇನ್ಸೆಕ್ಯೂರಿಟಿ ಅಥವಾ ಯಾವ ಥಾಟು ನಿಮ್ಮ ಈ ರಿಲೇಶನ್ಶಿಪ್ ಮೇಲೆ ಬರ್ಲೇ ಇಲ್ವಾ? ನಿಜ ಹೇಳ, ಈ ತರ ಫೀಲಿಂಗ್ಸ್ ಬಂದಿತ್ತು, ಬಟ್ ಕಾನ್ಶಿಯಸ್ಲಿ ನಾವು ಅದನ್ನ ರಿಲೇಶನ್ಶಿಪ್ ಮೇಲೆ ಹಾಕ್ಲಿಲ್ಲ. ಓಕೆ ಓಕೆ, ಸೂಪರ್. ಸೊ ಇವಾಗ ಡೆಫಿನೆಟ್ಲಿ ನನಗೆ ಆ ಇನ್ಸೆಕ್ಯೂರಿಟಿ ಬಂದಿತ್ತು. ಓಕೆ, ಅದು ನನ್ನ ಒಳಗಡೆನೆ ಇತ್ತು. ಇವಾಗ ಭಾಗ್ಯಲಕ್ಷ್ಮಿ ಇದ್ದಾಗ ಆಬ್ವಿಯಸ್ಲಿ ಸಂಗೀತಾಗೂ ಅದೊಂದು ಸ್ವಲ್ಪ ಅದು ಇದ್ದೇ ಇರತ್ತೆ ಆಯ್ತಾ. ಇವಾಗ ಇಬ್ರು ಆಕ್ಟರ್ಸ್ ಆಗಿರೋದ್ರಿಂದ ಈ ಆಕ್ಟರ್ ಅನ್ನೋ ಪರ್ಸನಾಲಿಟಿ ಗಂಡ ಹೆಂಡತಿ ಪರ್ಸನಾಲಿಟಿಗಿಂತ ತುಂಬಾ ಸ್ಟ್ರಾಂಗು. ಓಕೆನಾ. ಸೊ ನಾವು ಒಟ್ಟಿಗೆ ಇದ್ರು ಏನೇ ಇದ್ರು ವಿ ಆರ್ ಆಕ್ಟರ್ಸ್ ಸ್ಟಿಲ್. ಸೊ ನಮ್ಮ ಪ್ರೊಫೆಷನ್ದು ಆ ಸೀರಿಯಸ್ನೆಸ್ಸು ನಮ್ಮ ಲೈಫ್ನ ಅದು ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಅಫ್ಕೋರ್ಸ್ ಇವಾಗ ಅವಳ ಕರಿಯರ್ ಹೋಗ್ತಿದ್ದಾಗ ನನ್ಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಿತ್ತು, ಅಂದ್ರೆ ಅವಳ ಸಕ್ಸಸ್ ಸಿಕ್ತಿದ್ದು ನನಗೆ ಬೇಜಾರಾಗ್ತಿರ್ಲಿಲ್ಲ. ನನಗೆ ವಾಸ್ ವೆರಿ ಹ್ಯಾಪಿ ಫಾರ್ ಹರ್, ಬಟ್ ಐ ವಾಸ್ ಸ್ಯಾಡ್ ಫಾರ್ ಮೈ ಸೆಲ್ಫ್. ಅದ್ರಲ್ಲಿ ಒಂದು ಡಿಫರೆನ್ಸ್ ಇದೆ. ಓಕೆನಾ. ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು, ಓ ವಾವ್ ಅವಳು ಬೆಳೀತಿದ್ದಾಳೆ ಅಂತ. ಎಲ್ಲೋ ಒಂದ್ ಕಡೆ ನನಗೂ ಅನ್ನಿಸ್ತಿತ್ತು, ಅಯ್ಯೋ ನಾನು ಆಕ್ಟರ್ ಅಲ್ವಾ, ನನಗೂ ಏನೋ ಒಂದು ಆಪರ್ಚುನಿಟಿ ಬರ್ಬೋದಾಗಿತ್ತಲ್ವಾ ಅಂತ ನನಗೆ ಖುಷಿಯಾಗಿರ್ತಿತ್ತೆ. ಸೊ ಇಟ್ಸ್ ಅ ವೆರಿ ಪಾಸಿಟಿವ್ ಇದು. ಅದಕ್ಕೆ ಅಂತ ನಾನು ಅವಳನ್ನ ರೆಸ್ಟ್ರಿಕ್ಟ್ ಮಾಡೋದಾಗ್ಲಿ ಆ ಥರ ಮಾಡಲಿಲ್ಲ. ಸೊ ದೇವ್ರ ದಯೆಯಿಂದ ಅದೊಂದು ಸ್ವಲ್ಪ ಮೆಚುರಿಟಿ ಇತ್ತು ನನ್ನಲ್ಲಿ. ಸೊ ಅದನ್ನು ಫೀಲಿಂಗ್ಸ್ ಬರೋದು ನ್ಯಾಚುರಲ್, ಯಾಕಂದರೆ ನಾವೆಲ್ಲರೂ ಹ್ಯೂಮನ್ಸು ಆಯಿತಾ. ಬಟ್ ಆ ಫೀಲಿಂಗ್ಸ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ, ಹೇಗೆ ಅದನ್ನು ಲೈಫ್ನ ಚಾನಲೈಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ಅದನ್ನು ಪ್ರಾಬಬ್ಲಿ ನಾನು ಮಾಡಿದೆ, ಅದನ್ನು ಪಾಪ ಅವಳು ಮಾಡಿದಾಳೆ. ಇವಾಗ ಆಬ್ವಿಯಸ್ಲಿ ಇವಾಗ ಭಾಗ್ಯಲಕ್ಷ್ಮಿ ಇದು ಪಾಪ್ಯುಲಾರಿಟಿ ಬಂದಾಗ ಲೈಕ್ ನಾವೆಲ್ಲೋ ಒಂದು ಕಡೆ ಹೊರಗಡೆ ಹೋಗ್ತೀವಿ ಆಯಿತಾ. ಇವಾಗ ರೆಸ್ಟೋರೆಂಟ್ಗೆ ಹೋದಾಗ ತುಂಬ ಜನ ಬಂದು ಮಾತಾಡ್ತಾ ಇರ್ತಾರೆ. ಆಮೇಲೆ ಭಾಗ್ಯನ ಕರ್ಕೊಂಡು ಬಂದಿಲ್ಲ ಅಂದಾಗ ಆಬ್ವಿಯಸ್ಲಿ ಇಟ್ ಈಸ್ ನ್ಯಾಚುರಲ್, ಅವಳಿಗೆ ಶಿ ವಿಲ್ ಫೀಲ್ ಅ ಲಿಟಲ್ ಲೆಫ್ಟ್ ಔಟ್. ಶಿ ಈಸ್ ಲೈಕ್ ನಾನು ಅವ್ನು ಹೆಂಡ್ತಿ, ಇಲ್ಲಿ ಏನದು ನಾನು ಆಕ್ಟ್ರೆಸ್ ಅನ್ನೋದು ಬರುತ್ತೆ. ಯಾ ಡೆಫಿನೆಟ್ಲಿ ಬರುತ್ತೆ. ಬಟ್ ಅವಳು ನನಗಿಂತ ಮೆಚೂರ್ಡ್, ಅವಳು ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ನಾನ್ ನೋಡಿದ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನ್ ಪೋಸ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಅವ್ರು ಮಾಡ್ತಾರೆ, ನನ್ನ ಹಸ್ಬೆಂಡ್ ಅಂತ ಹೇಳಿ. ನಂಗೆ ನಿಜವಾಗ್ಲೂ ಖುಷಿ ಆಗತ್ತೆ. ಅಂದ್ರೆ ಪರಸ್ಪರ ನೀವಿಬ್ರು ಸಪೋರ್ಟಿವ್ ಆಗಿ ನಿಂತಿರೋದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವಳ ಸಪೋರ್ಟ್ ತುಂಬಾನೇ ಇದೆ ಇದರಲ್ಲಿ ಆಯ್ತಾ. ಅಂದ್ರೆ ಅವಳ ಎಂಕರೇಜ್ಮೆಂಟ್, ಅವಳು ಖುಷಿ ಪಡೋದಿದೆಯಲ್ಲ ತುಂಬಾನೇ ಇದೆ. ಇನ್ಫ್ಯಾಕ್ಟ್ ಯಾರಾದ್ರೂ ಬಂದು ಫೋಟೋ ತಗೋತಾ ಇದ್ರೆ ಅವಳು ದೂರದಿಂದ ಫೋಟೋ ತೆಗಿತಾ ಇರ್ತಾಳೆ. ಸೊ ಅದೊಂಥರ ಅಂದ್ರೆ ನನಗೆ ಅದೇ ಖುಷಿ. ನನಗೆ ಅವಳು ನನ್ನ ನೋಡಿ ಖುಷಿ ಪಡೋದೇ ನನಗೆ ಜಾಸ್ತಿ ಖುಷಿ ಕೊಡುತ್ತೆ. ಯಪ್ಪ ಉಪೇಂದ್ರ ತರ ಮಾತಾಡ್ಬಿಟ್ಟೆ, ಒಂದು ಸೆಕೆಂಡ್ ಎಲ್ಲೆಲ್ಲೋ ಹೊಟ್ಟೋಯ್ತು. ಇಲ್ಲ